ಬಿಜೆಪಿ ಸರ್ಕಾರ ಆಡಳಿತದಲ್ಲಿ ಚಾಮರಾಜನಗರ ಜಿಲ್ಲಾಸ್ಪತ್ರೆಯಲ್ಲಿ ಕೋವಿಡ್ ಅಂದರೆ ಸರಿಸುಮಾರು 30 ಜನ 2021 ಮೇ 2ರಲ್ಲಿ ಆಕ್ಸಿಜನ್ ದುರಂತದಲ್ಲಿ ಸಾವಿಗೀಡಾಗ್ತಾರೆ. ಆಗ ಪ್ರೆಸೆಂಟ್ ಬಿಜೆಪಿ ಸರ್ಕಾರ ಇರ್ತದೆ, ಆಡಳಿತದಲ್ಲಿ ಬಿಜೆಪಿ ಸರ್ಕಾರ ಇರುತ್ತೆ. ನಿಮಗೆಲ್ಲ ಗೊತ್ತಿರ್ಬೋದು, ನಾವು ಮಹಿಳೆಯರ ಪರ, ಶೋಷಿತರ ಪರ, ಅಚ್ಚೇದಿನ್ನು ನಾವು ಹಾಗೆ ಹೀಗೆ ಅಂತ ಹೇಳ್ಕೊಳ್ಳೋ ಬಿಜೆಪಿ ಸರ್ಕಾರ ಕೇಂದ್ರದಲ್ಲೂ ಸಹ ಇದ್ರೂ ಸಹ, ರಾಜ್ಯದಲ್ಲಿದ್ದರೂ ಸಹ ಸತ್ತಂಥ ಕುಟುಂಬಗಳಿಗೆ ಒಂದು ಸಾಂತ್ವನ ಹೇಳೋದಾಗ್ಲಿ, ಇಲ್ಲ ನ್ಯಾಯ ದೊರಕಿಸುವಂಥ ಕೆಲಸಗಳನ್ನ ಇದುವರೆಗೂ ಮಾಡಿರಲಿಲ್ಲ. ಆದರೆ ಕಾಂಗ್ರೆಸ್ ಗೌರ್ಮೆಂಟು, ಸಿದ್ದರಾಮಯ್ಯ ಅವರು ನುಡಿದಂತೆ ನಡೆಯುತ್ತಿದ್ದೇವೆ ಅಂತ ಅದನ್ನು ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ. ರಾಹುಲ್ ಗಾಂಧಿ ಅವರು ಪಾದಯಾತ್ರೆ ಸಮಯದಲ್ಲಿ ನಾವು ಈ ಸತ್ತಂಥ 30 ಕುಟುಂಬಗಳಿಗೂ ಏನು ಅನ್ಯಾಯ ಆಗಿದೆ, ಅವರು ಕೋವಿಡ್ ಸಮಯದಲ್ಲಿ ದುರಂತಕ್ಕೀಡಾಗಿ ಸಾವಿಗೀಡಾಗಿದ್ದಾರೆ, ಅಷ್ಟು ಕುಟುಂಬಗಳಿಗೂ ನ್ಯಾಯ ಕೊಡಿಸ್ತೀವಿ, ಸರ್ಕಾರಿ ಉದ್ಯೋಗ ಕೊಡಿಸ್ತೀವಿ ಅಂತ ಹೇಳಿದರು. ಮತ್ತೊಮ್ಮೆ ಅದನ್ನು ಉದ್ಯೋಗ ಕೊಡಿಸುವ ಮೂಲಕ ಸಿದ್ದರಾಮಯ್ಯ ಅವರು ಮತ್ತೊಮ್ಮೆ ನುಡಿದಂತೆ ನಡೆಯುತ್ತೇವೆ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರ ಸಾಬೀತುಪಡಿಸಿದೆ. ನಾವು ಎಂದಿಗೂ ಅದನ್ನು ಸಾಧಿಸೋಣ. ಧನ್ಯವಾದಗಳು ಸಿದ್ದರಾಮಯ್ಯ ಸರ್ಕಾರಕ್ಕೆ.